10 ರಾಜ್ಯಗಳ 31 ಕ್ಷೇತ್ರಗಳಲ್ಲಿ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ರಾಜ್ಯದ 3 ಕ್ಷೇತ್ರಗಳು ಸೇರಿದಂತೆ ಕೇರಳದ ವಯನಾಡು ಸೇರಿದಂತೆ ಇದರಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಕ್ಷೇತ್ರಗಳು ಅದಲು ಬದಲಾಯಿತು. ಕೆಲವು ಕ್ಯಾಂಡಿಡೇಟ್ಸ್ MLA ಆಗಿದ್ದವರು MP ಕ್ಯಾಂಡಿಡೇಟ್ ಆಗಿ ಗೆದ್ದರು. ಹೀಗಾಗಿ ಬೈ ಎಲೆಕ್ಷನ್ ಬಂದೊದಗಿದೆ. ಇದರ ಜೊತೆಗೆ ಜಾರ್ಖಂಡ್ನ ಅರ್ಧದಷ್ಟು ವಿಧಾನಸಭೆ ಚುನಾವಣೆ ಇವತ್ತು ಮತದಾನ ಪ್ರಕ್ರಿಯೆ ನಡೀತಾ ಇದೆ. ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರತಕ್ಕಂಥ ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾವಿ ಈ 3 ಕ್ಷೇತ್ರಗಳಲ್ಲಿ ಈಗ ಮತದಾನ ಬಿರುಸನ್ನು ಪಡ್ಕೋತಾ ಇದೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಪ್ರಕ್ರಿಯೆಗಳು ಆರಂಭ ಆಗಿರತಕ್ಕಂಥದ್ದು. ಸಾಯಂಕಾಲ 6 ಗಂಟೆಯ ತನಕ ಮತದಾನ ಮಾಡೋದಕ್ಕೆ ಅವಕಾಶಗಳಿದೆ. ಅದರಲ್ಲೂ ಕೂಡ ಮತದಾನಕ್ಕೆ ಹಿರಿಯರಿಂದ ಭಾರೀ ಉತ್ಸಾಹ ವ್ಯಕ್ತವಾಗ್ತಾ ಇದೆ. ವೀಲ್ ಚೇರ್ನಲ್ಲಿ ಮತದಾನಕ್ಕೆ ಬಂದಿದ್ದಾರೆ ವಯೋವೃದ್ಧರೊಬ್ಬರು. ಚನ್ನಪಟ್ಟಣ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ಅವರು ವೋಟನ್ನು ಮಾಡೋದಕ್ಕೆ ಅಂತ ಆಗಮಿಸಿದ್ದಾರೆ. ಸಂಡೂರಿನಲ್ಲೂ ಕೂಡ ವೀಲ್ ಚೇರ್ನಲ್ಲಿ ವಯೋವೃದ್ಧೆಯೊಬ್ಬರು ಮತದಾನ ಮಾಡೋದಕ್ಕೆ ಆಗಮಿಸಿದ್ದಾರೆ. ಮತದಾನಕ್ಕೆ ಹಿರಿಯರಿಂದ ಉತ್ಸಾಹ ಇದು ಯಾವಾಗಲೂ ಇರುತ್ತೆ. ಹಿರಿಯರು ಯಾವತ್ತೂ ಉತ್ಸಾಹವನ್ನು ತೋರಿಸಲ್ಲ. ಯಾಕೆಂದರೆ ಹಿರಿಯರಿಗೆ ಜವಾಬ್ದಾರಿ ಇರುತ್ತೆ. ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಜನಪ್ರತಿನಿಧಿ ಯಾರಾಗಬೇಕು ಅನ್ನುವಂಥದ್ರ ಬಗ್ಗೆ ಅವರಿಗೆ ಆಳವಾದ ಜ್ಞಾನ ಇರುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಇರತಕ್ಕಂಥ ಹಕ್ಕು, ಆ ಹಕ್ಕನ್ನು ಚಲಾಯಿಸೋದಕ್ಕೆ ಅಂತ ವೃದ್ಧರು ವೀಲ್ ಚೇರ್ನಲ್ಲಿ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಒಂದು ಕಡೆ ಚನ್ನಪಟ್ಟಣ, ಮತ್ತೊಂದು ಕಡೆ ಸಂಡೂರು. ಒಬ್ಬರು ಸಂಡೂರಿನಲ್ಲಿ ವಯೋವೃದ್ಧೆ, ಮತ್ತೊಂದು ಕಡೆ ವಯೋವೃದ್ಧ ಚನ್ನಪಟ್ಟಣದಲ್ಲಿ. ಇಬ್ಬರು ಕೂಡ ಮತದಾನಕ್ಕೆ ಆಗಮಿಸಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅವರ ಗಾರ್ಡಿಯನ್ನು ಅಥವಾ ಅವರ ಮಕ್ಕಳು, ಮೊಮ್ಮಕ್ಕಳು ಯಾರೋ ಒಬ್ಬರು ಅವ್ರನ್ನ ವೋಟಿಂಗ್ಗೆ ಕರ್ಕೊಂಡು ಬಂದಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೇ ಬಲವಂತ ಮಾಡಿ ವೋಟಿಂಗ್ಗೆ ಹೋಗೋಣ ಅಂತ ಹೇಳಿ ಬಂದಿರ್ತಾರೆ. ಅವ್ರಿಗೆ ಗೊತ್ತು ಅದರ ಮಹತ್ವ ಏನು ಅಂತ. ಒಂದೊಂದು ವೋಟಿನ ಮಹತ್ವ ಕೂಡ ಗೊತ್ತು. ಅನಿವಾರ್ಯವಾಗಿ ಈ ಸರ್ತಿ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಬಂದೊದಗಿದೆ. ಅದಕ್ಕೆ ಕಾರಣ ಚನ್ನಪಟ್ಟಣದಿಂದ ಗೆದ್ದಿದ್ದಂತಹ HD ಕುಮಾರಸ್ವಾಮಿ ಅವರು ಅದಾದ ನಂತರ ಲೋಕಸಭಾ ಚುನಾವಣೆಗೆ ನಿಂತರು. ಮಂಡ್ಯದಿಂದ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾದರು. ರಾಜೀನಾಮೆ ಕೊಟ್ಟಿರೋದ್ರಿಂದ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಬಂದಿದೆ. ಇನ್ನು ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗೆದ್ದಿದ್ರು. ಅವರು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದರು, ರಾಜೀನಾಮೆ ಕೊಟ್ಟರು. ಅಲ್ಲಿ ತೆರವಾಗಿರತಕ್ಕಂಥ ಕ್ಷೇತ್ರ. ಸಂಡೂರಿನಲ್ಲಿ ತುಕಾರಾಮ್ ಅವರು ಕಾಂಗ್ರೆಸ್ನಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು. ಅವರು ಶಾಸಕರಾಗಿದ್ದರು, ರಾಜೀನಾಮೆ ಕೊಟ್ಟರು. ಚುನಾವಣೆ ಬಂದೊದಗೆ ಚನ್ನಪಟ್ಟಣದಲ್ಲಿ ಬೆಳಿಗ್ಗೆನೇ ಭಾರಿ ಉತ್ಸಾಹದಲ್ಲಿ ಮತ ಚಲಾವಣೆ ಆಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಮತದಾರರು. ಸಾಮಾನ್ಯ ಬೆಳಿಗ್ಗೆ 10 ಗಂಟೆ ತನಕನೂ ಕೂಡ ಇದೇ ವೇಗದಲ್ಲೇ ಸಾಗುತ್ತೆ. 10 ಗಂಟೆ ತನಕ. 10 ಗಂಟೆ ನಂತರ ಸ್ವಲ್ಪ ಸ್ಲೋ ಆಗುತ್ತೆ. ಮಧ್ಯಾಹ್ನ 1 ಗಂಟೆಯ ನಂತರ ಮತ್ತೆ ಬಿರುಸನ್ನು ಪಡ್ಕೊಳ್ಳುತ್ತೆ. ಈ ಸರ್ತಿ ಏನು ಬೇಸಿಗೆನಲ್ಲಿ ಚುನಾವಣೆ ನಡೀತಾ ಇಲ್ಲ, ಬಹಳ ಕೂಲ್ ವೆದರ್ ಇದೆ. ಬೆಂಗಳೂರಿನಲ್ಲಿ ಡ್ರಿಸ್ಲಿಂಗ್, ಚನ್ನಪಟ್ಟಣದಲ್ಲೂ ಅದೇ ರೀತಿ ಇದೆ. ಆರಾಮಾಗಿ ಬಂದು ತಮ್ಮ ಕೆಲಸ. ನೀವು ನೋಡ್ತಾ ಇರತಕ್ಕಂಥದ್ದು ನೇರ ದೃಶ್ಯಾವಳಿಗಳು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನ ನೇರ ದೃಶ್ಯಾವಳಿಗಳು. ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದ್ದಾರಪ್ಪ. ನನಗಂತೂ ಮಹಿಳೆಯರ ಉತ್ಸಾಹ ಜೋರಾಗಿದೆ. ಹಾಗಾಗಿ ಈಗ ಅವರು ಉತ್ಸಾಹದಿಂದ ಮತವನ್ನು ಚಲಾಯಿಸೋದಕ್ಕೆ ಬರ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಕಣಕ್ಕಿಳಿದಿದ್ದಾರೆ. ಇಬ್ಬರೂ ಕೂಡ 2 ಎಲೆಕ್ಷನನ್ನು ಸೋತಿದ್ದಾರೆ. ಇಬ್ಬರಿಗೂ ಕೂಡ ಈ ಸರ್ತಿ ಚುನಾವಣೆ ಒಂಥರ ಡೂ ಆರ್ ಡೈ ಅನ್ನೋ ರೀತಿಯಲ್ಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಂತೂ ಮಂಡ್ಯ ಲೋಕಸಭೆಯಲ್ಲಿ ಸೋತಿದ್ರು, ರಾಮನಗರ ವಿಧಾನಸಭೆಯಲ್ಲಿ ಸೋತಿದ್ರು. ಈಗ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ. CP ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲೇ 2 ಬಾರಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋತಿದ್ದಾರೆ. ಇಬ್ಬರಿಗೂ ಕೂಡ ಅನುಕಂಪ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ವೆರಿ ನೆಕ್ ಟು ನೆಕ್ ಫೈಟ್ ಈ ಸರ್ತಿಯಂತೂ. ಈ ಚುನಾವಣಾ ಅಖಾಡದಲ್ಲಿ ಅಬ್ಬಬ್ಬಬ್ಬಬ್ಬ ಏನೇನು ಮಾತಿನ ವರಸೆಗಳನ್ನ ನಾವು ನೋಡಿದ್ವಿ. ಏನು ವಾಗ್ದಾಳಿಗಳು, ತೀರಾ ಪರ್ಸ್ನಲ್ ವಿಚಾರವನ್ನು ತೆಗೆದು ಒಂದು ರೀತಿ ಚಾಟಿ ಬೀಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲವನ್ನೂ ಕೂಡ ಕಳೆದ ಹೆಚ್ಚು ಕಡಿಮೆ 15-20 ದಿವಸದಿಂದ ಜನ ನೋಡಿದ್ದಾರೆ. ಆ್ಯಂಡ್ ಜನರಿಗೆ ಗೊತ್ತಿದೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆಗಲೇ ಡಿಸೈಡ್ ಆಗಿದ್ದಾರೆ ಅವರು ಯಾರನ್ನು ಆಯ್ಕೆ ಮಾಡಬೇಕು ಅಂತ. ಸೊ ಅದನ್ನು ತಮ್ಮ ಹಕ್ಕನ್ನು ಚಲಾಯಿಸುವ ಮುಖಾಂತರ ತೋರಿಸಿದ್ದಾರೆ. ಬಟ್ ರಿಸಲ್ಟ್ ಏನು ಅಂತ ನಾವು ಇನ್ನೂ 10 ದಿನ ಕಾಯಬೇಕು. ಯಾಕೆಂದರೆ ಕೌಂಟಿಂಗ್ ಇರತಕ್ಕಂಥದ್ದು ನವೆಂಬರ್ 23ಕ್ಕೆ. ಎಲ್ಲ ಕಡೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ, ಜಾರ್ಖಂಡ್ ಮತ್ತು ಬೈ ಎಲೆಕ್ಷನ್ಸ್ ಎಲ್ಲ ಕಡೆಯ ಕೌಂಟಿಂಗ್ ಕೂಡ ಇರತಕ್ಕಂಥದ್ದು 23ಕ್ಕೆ ನಿಗದಿಯಾಗಿದೆ. ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು. ಇವತ್ತು ಮತದಾರ ಅಭ್ಯರ್ಥಿಗಳ ಹಣೆ ಬರಹವನ್ನು ಬರಿತಾ ಇರತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಚನ್ನಪಟ್ಟಣ, ಮತ್ತೊಂದು ಕಡೆ ಸಂಡೂರು, ಇನ್ನೊಂದು ಕಡೆ ಶಿಗ್ಗಾವಿ. 3 ಕ್ಷೇತ್ರಗಳ ಮತದಾನ ಪ್ರಕ್ರಿಯೆಗಳು. ಕೆಲವರು ಯಂಗ್ ವೋಟರ್ಸ್ ಇದ್ದಾರೆ, ಫಸ್ಟ್ ಟೈಮ್ ವೋಟಿಂಗ್ ಮಾಡ್ತಾ ಇರತಕ್ಕಂಥವ್ರು ಅಥವಾ ಸೆಕೆಂಡ್ ಟೈಮ್ ವೋಟಿಂಗ್ ಮಾಡ್ತಾ ಇರತಕ್ಕಂಥವ್ರು. ಅವರೆಲ್ಲ ಕೂಡ ಬಹಳ ಖುಷಿಯಿಂದ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಆ ತೋರು ಬೆರಳಿಗೆ ಹಾಕಿರ್ತಕ್ಕಂಥ ಶಾಯಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ ತಾವೀಗ.
ನಿಜಕ್ಕೂ ಕೂಡ ಚುನಾವಣೆಯ ಮಹತ್ವವನ್ನು ಅರಿತಂಥವ್ರು ಯಾರೂ ಕೂಡ ಎಷ್ಟೇ ಕಷ್ಟದ ಕೆಲಸ ಇದ್ದರೂ ಕೂಡ ಬಿಟ್ಟು ಬಂದು ವೋಟನ್ನು ಹಾಕ್ತಾರೆ. ಈ ಕೇರ್ಲೆಸ್ನೆಸ್ ಇರ್ತಾರಲ್ಲ ಕೆಲವರು, ನಿರ್ಲಕ್ಷ್ಯವನ್ನು ಮಾಡ್ತಕ್ಕಂಥವ್ರು, ಅವರೇ ಯಾವಾಗಲೂ ಕೂಡ ಅಯ್ಯೋ ಬಿಡು ಇವತ್ತೊಂದಿನ ರಜಾ ಕೊಟ್ಟಿದ್ದಾರೆ ಅಂತ ಹೊರಟೋಗ್ತಾರೆ. ಬಟ್ ಇದು ಎಲ್ಲವೂ ಗ್ರಾಮೀಣ ಪ್ರದೇಶಗಳಾಗಿರೋದ್ರಿಂದ ಸಹಜವಾಗೇ ಬೈ ಎಲೆಕ್ಷನಲ್ಲಿ ಮತದಾನ ಪ್ರಕ್ರಿಯೆ ಜೋರಾಗಿರುತ್ತೆ. ಪರ್ಸೆಂಟೇಜ್ ಆಫ್ ವೋಟಿಂಗ್ ತುಂಬ ಜಾಸ್ತಿ ಆಗುತ್ತೆ ಬೈ ಎಲೆಕ್ಷನಲ್ಲಿ. ಸೊ ಹಾಗಾಗಿ ನೋಡೋಣ 3 ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ ಅಂತ. ಇನ್ನು ಶಿಗ್ಗಾವಿಯಲ್ಲೂ ಕೂಡ ಬಿರುಸು ಪಡ್ಕೊಂಡಿದೆ ಮತದಾನ. ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಮತದಾರರು. ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೋಸ್ಕರ ಹಕ್ಕು ಚಲಾಯಿಸಲು ಉತ್ಸುಕತೆಯನ್ನು ತೋರ್ತಾ ಇದ್ದಾರೆ ಮತದಾರರು. ಬೆಳಿಗ್ಗೆನೇ ಮತದಾನ ಪ್ರಕ್ರಿಯೆ ಆರಂಭ ಆಗಿ 35 ನಿಮಿಷ ಆಗಿದೆ ಅಷ್ಟೇ. ಸೊ ಆ 35 ನಿಮಿಷದಲ್ಲೇ ಬಂದು ಕ್ಯೂನಲ್ಲಿ ನಿಂತು ಹಕ್ಕನ್ನು ಚಲಾಯಿಸುವಂತಹ ಉತ್ಸುಕತೆಯನ್ನು ಅಲ್ಲಿನ ಜನ ತೋರಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸೊ ಒಟ್ಟಾರೆ ಬಹಳ ಆರಂಭದಲ್ಲೇ ಬಹಳ ಜನಸ್ಪಂದನೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರತಕ್ಕಂಥದ್ದು. ಒಟ್ಟಾರೆ ದೇಶದ 10 ರಾಜ್ಯಗಳ 31 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಓಕೆ, ಶಿಗ್ಗಾವಿಗೆ ಹೋಗೋಣ ನೇರವಾಗಿ. ನಾವೀಗ ನನ್ನ ಕೊಲೀಗ್ ಸುನಿಲ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಗಿ ಹತ್ತತ್ರ 35 ನಿಮಿಷಗಳಾಗ್ತಾ ಬಂತು. ನನ್ನ ಪ್ರಕಾರ ಆರಂಭದಲ್ಲಿ ಯಾವಾಗಲೂ ಕೂಡ ಮತದಾನಕ್ಕೆ ಸ್ವಲ್ಪ ಉತ್ಸುಕತೆ ಜಾಸ್ತಿ ಇರುತ್ತೆ. ಶಿಗ್ಗಾವಿನಲ್ಲಿ ಹೇಗಿದೆ ಪರಿಸ್ಥಿತಿ? ಅರವಿಂದ್, ನಿಜಕ್ಕೂ ಕೂಡ ಸರಿಯಾಗಿ 7 ಗಂಟೆಗೆ ಮತದಾನ ಆರಂಭಗೊಂಡಿತ್ತು. ಒಂದು ರೀತಿ ಪ್ರಜಾಪ್ರಭುತ್ವದ ಹಬ್ಬದ ರೀತಿಯಲ್ಲಿ ಒಂದು ರೀತಿಯ ಇಲ್ಲಿ ಜನ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಮೊದಲಿಗೆ ನೀವು ಆವಾಗಲೇ ಹೇಳಿದ್ರಿ ಮತದಾನಕ್ಕೆ ಯಾರೆಲ್ಲ ಹಿನ್ನಡೆ ಆಗ್ಬೋದು ಅಂತ. ಇಲ್ಲಿ ಯುವ ಮತದಾರರು, ಹಿರಿಯ ಮತದಾರರೇ ಬಂದು ಮತದಾನ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಮತ್ತು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಜನ ಚಲಾಯಿಸ್ತಾ ಇದ್ದಾರೆ. ಮತ್ತು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ, ಯಾವುದೇ ರೀತಿಯ ತಾಂತ್ರಿಕ ದೋಷಗಳಿಲ್ಲದೆ ಮತದಾನಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿನ ಸ್ಥಳೀಯ ಚುನಾವಣಾಧಿಕಾರಿಗಳು ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಸೊ ಆರಂಭದಲ್ಲಿ ಎಲ್ಲವೂ ಸುಲಭವಾಗಿ ನಡೀತಾ ಇರುವಂಥದ್ದು. ಮತ್ತು ಮತದಾನದ ಪ್ರಕ್ರಿಯೆ ಕೂಡ ಅಷ್ಟೇ ಶಾಂತಿಯುತವಾಗಿ ನಡೀತಾ ಇದೆ. ಇಲ್ಲಿ ದೃಶ್ಯಗಳು ನೋಡ್ಬೋದು. ಭದ್ರತೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುವಂಥದ್ದು. ಯಾಕಂದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬರುವಂಥ ಮತದಾರರಿಗೆ ಒಂದು ಫ್ರೀ ಆಗಿ ಒಂದು ಮತದಾನ ಮಾಡಬೇಕನ್ನೋ ನಿಟ್ಟಿನಲ್ಲಿ ಒಂದು ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಬಿಸಿಲಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೆರಳಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಮತದಾರರಿಗೆ ಎಲ್ಲ ರೀತಿಯ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ. ಮತ್ತೊಂದು ಕಡೆ ಇಲ್ಲಿ ನೋಡ್ಬೋದು, ಅಂಗವಿಕಲರು ಯಾರು ಬರ್ತಾರೆ ಮತ್ತು ಅಲ್ಲಿಂದ ಅಂದರೆ ಮತಗಟ್ಟೆಯ ಒಳಗಡೆ ಬರಲು ಅವರಿಗೆ ಕಷ್ಟ ಆಗುವಂಥ ಸಾಧ್ಯತೆ ಇರೋದು ವೀಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಇಲ್ಲಿಯ ಒಂದು ವ್ಯವಸ್ಥೆಯ ಜೊತೆಗೆ ಮತದಾನ ಪ್ರಮಾಣ ಈ ಬಾರಿ ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತದಾನವನ್ನು ಮಾಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಹಬ್ಬದ ರೀತಿಯಲ್ಲಿ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಅರವಿಂದ್, ಒಂದು ಮಾತು ತಾವು ಹೇಳಿದ್ರಿ, ಮತದಾನದ ಪ್ರಕ್ರಿಯೆ ಅಥವಾ ಮತದಾನದ ಪ್ರಮಾಣ ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಹಾಗಾಗಿ ವಿಶೇಷವಾದ ಸವಲತ್ತುಗಳನ್ನ ಏನಾದರೂ ಒದಗಿಸ್ಕೊಟ್ಟಿದ್ದಾರೆ ಜನರಿಗೆ? ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗೆ ಮತ ಚಲಾಯಿಸೋದಕ್ಕೆ ಯಾವ ರೀತಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅಂತ ಅಮರೇಶ್? ಅರವಿಂದ್, ನಿಮಗೆ ಒಂದು ದೃಶ್ಯ ಅಂತ ತೋರಿಸ್ತೀನಿ. ಈ ಮತಗಟ್ಟೆಯ ಎಂಟ್ರೆನ್ಸ್ ದೃಶ್ಯಾವಳಿಗಳು ನೀವು ನೋಡ್ಬೋದು. ಸಹಜವಾಗಿ ಈ ರೀತಿಯ ಒಂದು ಮತಗಟ್ಟೆಗಳ ಜನರ ಬರುವಂಥದ್ದು ಹೋಗುವಂಥದ್ದು ಕಾಣಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲೋ ಒಬ್ಬರು ಮತದಾನ ಮಾಡೋದು, ಯಾವಾಗೋ ತಿಳಿದ ಸಮಯದಲ್ಲಿ ಬಂದು ಮತದಾನ ಮಾಡುವಂಥದ್ದು. ಆದರೆ ಇಲ್ಲೊಂದು ರೀತಿಯ ಒಂದು ಜಾತ್ರೆ ರೀತಿಯಲ್ಲಿ, ಹಬ್ಬದ ರೀತಿಯಲ್ಲಿ ಜನ ಗುಂಪಾಗಿ ಬರ್ತಾ ಇದ್ದಾರೆ. ಸೊ ಇವರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಾಕಷ್ಟು ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನು ಆಗಲೇ ಹೇಳಿದಂತೆ ಅಂಗವಿಕಲರು, ವಯಸ್ಸಾದವರಿಗೆ ವೀಲ್ ಚೇರ್ ವ್ಯವಸ್ಥೆ, ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು, ಪೆಂಡಾಲ್ಗಳನ್ನು ಹಾಕಲಾಗಿದೆ. ಈ ಸಹಜವಾಗಿ ಶಾಲೆಗಳಲ್ಲಿ ಗುಂಪಾಗಿ ನಿಂತು ಅಲ್ಲಿ ಒಂದು ಮತದಾನ ಮಾಡಿರುವಂಥದ್ದು, ಸರತಿ ಸಾಲಿ ನಿಂತು ಮತದಾನ ಮಾಡುವಂಥದ್ದು ಇರ್ಬೋದು. ಆದರೆ ವೇಟ್ ಆಗುವಂಥದ್ದು ಅಥವಾ ಮತದಾನ ಪ್ರಮಾಣದ ಜಾಸ್ತಿ ಆಗ್ತಾ ಇದ್ದರೆ, ಜನರು ಜಾಸ್ತಿ ಬರ್ತಾ ಇದ್ದರೆ ಅವರಿಗೆ ಒಂದು ನೆರಳಿನ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು, ಶಾಲೆಯ ಸುತ್ತಲೂ ಕೂಡ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಸಖಿ ಮತಗಟ್ಟೆಗಳನ್ನು ಆರಂಭಿಸಲಾಗಿದೆ, ಪಿಂಕ್ ಮತಗಟ್ಟೆಗಳನ್ನು ಆರಂಭಿಸಲಾಗಿರುವಂಥದ್ದು. ಸೊ ಸದ್ಯದ ದೃಶ್ಯಾವಳಿಯಲ್ಲಿ ನೋಡೋದಾದರೆ ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಮತಗಟ್ಟೆಗಳಲ್ಲಿ ಇಲ್ಲಿ ನೋಡ್ಬೋದು, ದೃಶ್ಯಾವಳಿಗಳಲ್ಲಿ ಹಿರಿಯರೇ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಸೊ ಇದು ಒಂದು ಮತದಾನದ ಜಾಗೃತಿಯ ಪ್ರಮಾಣ ನಿಮಗೆ ಇಲ್ಲಿ ಸೂಚನೆಯನ್ನು ನೀಡ್ತಾ ಇರುವಂಥದ್ದು. ಸೊ ಎಲ್ಲ ರೀತಿಯ ಒಂದು ಅನುಕೂಲಗಳ ಮುಖಾಂತರ ಮತದಾನವನ್ನು ಮಾಡಿ ಬಂದಿದ್ದಾರೆ. ಮೇಡಮ್, ಮತದಾನ ಮಾಡಿದರೆ? ಓಕೆ, ಮತದಾನ ಮಾಡಿ ಬಂತಂಥವರು ಕೂಡ ಅಲ್ಲಿ ಅದಷ್ಟೇ ಒಂದು ಉತ್ಸುಕ ರೀತಿಯಲ್ಲಿ ಮತದಾನವನ್ನು ಮಾಡಿರುವಂಥದ್ದು ನಿಮಗಿಲ್ಲಿ ಕಾಣಸಿಗ್ತಾ ಇರುವಂಥದ್ದು. ಅರವಿಂದ್.
ಓಕೆ, ಥ್ಯಾಂಕ್ ಯು ಸುನಿಲ್, ತಮ್ಮ ಎಲ್ಲ ಮಾಹಿತಿಗಾಗಿ. ಜಿಲ್ಲಾಡಳಿತಕ್ಕೆ ಇದೊಂದು ಸವಾಲು, ಯಾಕೆಂದರೆ ನಡೀತಾ ಇರೋದು ಒಂದೊಂದೇ ಜಿಲ್ಲೆನಲ್ಲಿ ಒಂದೊಂದೇ ಕ್ಷೇತ್ರ. ಹಾಗಾಗಿ ವೋಟಿಂಗ್ ಪರ್ಸೆಂಟೇಜನ್ನು ಹೆಚ್ಚಿಸೋದಕ್ಕೆ ಹಲವಾರು ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಓರ್ವ ವಯೋವೃದ್ಧರು ವೀಲ್ ಚೇರ್ನಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಜನಸಾಮಾನ್ಯರು ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡಿ, ಅವ್ರನ್ನ ಕ್ಯೂನಲ್ಲಿ ನಿಲ್ಲೋ ಹಾಗೆ ಮಾಡೋದಕ್ಕೆ ಬೇಡ, ನೇರವಾಗಿ ಹೋಗಿ ವೋಟಿಂಗ್ ಮಾಡಿ ಬರುವಂಥ ಲೆಕ್ಕದಲ್ಲಿ ಅವ್ರಿಗೆ ಅನುಕೂಲವನ್ನು ಅಲ್ಲಿನ ಮತಗಟ್ಟೆ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಬಟ್ ನನಗೆ ತುಂಬ ಆಶ್ಚರ್ಯ ಆಗ್ತಿರೋದು, ಬೆಳಗ್ಗೆಯಿಂದ ಎಲ್ಲೂ ಮತದಾನ ವಿಳಂಬ ಆಗಿದೆ ಅಥವಾ ಮತಯಂತ್ರದ ಸಮಸ್ಯೆ ಆಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲೂ ರಿಪೋರ್ಟ್ ಆಗಿಲ್ಲ. ಹಾಗಾಗಿ ಎಲ್ಲ ರೀತಿಯ ತಯಾರಿಗಳು ಕೂಡ ಸುಲಲಿತವಾಗಿ ಆಗಿದೆ ಅಂತ ನಾನು ಅಂದ್ಕೋಬಹುದು.